ಕಳಸಾ ಬಂಡೂರಿ ಯೋಜನೆಗಾಗಿ ರೈತರ ಹೋರಾಟ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಹಲವಾರು ವರ್ಷಗಳ ಕಾಲದಿಂದ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ನ್ಯಾಯಕ್ಕಾಗಿ ನಿರಂತರವಾಗಿ ರೈತರು ಹೋರಾಟ ಮಾಡುತ್ತಾ ಬಂದಿದ್ದಾರೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದ ಲಿಂಗರಾಜ್ ಅಂಗಡಿರವರು ಹೇಳಿದರು. ಅವರು ಪಕ್ಷಾತೀತವಾಗಿ ರೈತರ ಹೋರಾಟಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಬಲವಿದೆ ಎಂದು ವ್ಯಕ್ತಪಡಿಸಿದರು. ಕಲಾಭವನದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಜುಬ್ಲಿ ಸರ್ಕಲ್ ವರೆಗೆ ತಮ್ಮ ಪ್ರತಿಭಟನೆಯನ್ನ ಮಾಡಿದರು. ಜುಬ್ಲಿ ಸರ್ಕಲ್ನಲ್ಲಿ ವೃತ್ತವನ್ನ ರಚಿಸಿ ತಮ್ಮ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆ ನಡೆಸಿದರು. ಧಾರವಾಡ ವಕೀಲರ ಸಂಘದ ಅಧ್ಯಕ್ಷರಾದ ಅಶೋಕ್ ಎನ್ಗೆ ಮಾತನಾಡಿ, ನಮ್ಮ ದೇಶದಲ್ಲಿ ರೈತರ ಹೊಲಗಳಿಗೆ ನೀರು ಸರಬರಾಜು ಮಾಡಲು ಸರ್ಕಾರ ಹಿಂದೆಟು ಹಾಕುವುದು ಸರಿಯಲ್ಲ ಎಂದರು. ರೈತ ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದ ಅಜಿಲಾ ದಿವಾರಿರವರು ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ರೈತರು ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ಎಂದು ತಿಳಿಸಿದರು. ರೈತ ಹೋರಾಟಗಾರರನ್ನ ಮಾತನಾಡಿಸೋಣ ಬನ್ನಿ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಇವತ್ತು ಕರ್ನಾಟಕ ರಾಜ್ಯದ ರೈತ ಪಕ್ಷಾತೀತ ರೈತರ ಒಂದು ಸಂಘಟನೆಯಿಂದ ಏನು ಒಂದು ಕಳಸಾ ಬಂಡೂರಿಯ ಹೋರಾಟ ನಡೀತಾ ಇದೆ. ಬಹಳಷ್ಟು ದಿವಸದಿಂದ ನಮ್ದು ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅದು ಮಹದಾಯಿ ನೀರನ್ನು ಕರ್ನಾಟಕ ರಾಜ್ಯಕ್ಕೆ ತರಬೇಕಂತಕ್ಕಂಥದ್ದು. ಇನ್ನೂ ಸದ್ಯಕ್ಕೆ ಅದು ಫಲ ಸಿಗ್ತಾ ಇಲ್ಲ. ಹೀಗಾಗಿ ಬೇಗನೆ ಕಾರ್ಯ ಆಗಬೇಕಾದ್ರೆ ಈ ರೀತಿಯಾದಂಥ ಒಂದು ಹೋರಾಟ ಆಗಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಪಕ್ಷಾತೀತ ಹೋರಾಟ ಏನು ಹಮ್ಮಿಕೊಂಡಿದೆ, ಆ ಹೋರಾಟಕ್ಕೆ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಏನೋ ಅದಕ್ಕೆ ಒಂದು ಬೆಂಬಲ ವ್ಯಕ್ತಪಡಿಸಂತ ಹೇಳ್ತಾ ನಾನು ಡಾಕ್ಟರ್ ಲಿಂಗರಾಜ್ ಅಂಗಡಿ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಧಾರವಾಡ. ಮಾದಾಪುರ ಹುಬ್ಬಳ್ಳಿ ತಾಲೂಕು ಕೃಷಿಕ ಸಮಾಜ ಅಧ್ಯಕ್ಷರು, ರೈತ ಹೋರಾಟಗಾರರು. ಮಹದಾಯಿ ನೀರಿನ ಸಲುವಾಗಿ ನಿರಂತರವಾಗಿ ಹೋರಾಟ ಮಾಡಿದ್ರು. ಇಲ್ಲಿವರೆಗೂ ಎರಡೂ ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇಲ್ಲಿವರೆಗೆ ಸ್ಪಂದನೆ ಮಾಡದೆ ರೈತರನ್ನ ಒಂದು ಇದಕ್ಕೆ ದೂಕ್ತಾ ಇದೆ. ಈ ಆನಂತರ ಹುಬ್ಬಳ್ಳಿ ಮಹಾನಗರಕ್ಕೂ ಕುಡಿಯುವ ನೀರಿನ ಅವಶ್ಯಕತೆ ಇದ್ದು ಈ ಪರಿಸರವಾದಿಗಳು ಖಾಲಿ ಒಂದು ತೊಂದರೆ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಒಂದು ಧಿಕ್ಕರಿಸಿ ರೈತರ ಹೋರಾಟಕ್ಕೆ ಜಯ ಮಾಡಿ ಸರ್ಕಾರ, ಎರಡೂ ಸರ್ಕಾರಗಳು ಒಂದು ಸ್ಪಂದನೆ ಮಾಡಿ ಈ ಕಾರ್ಯಕ್ರಮ ಬೇಗನೆ ಮಾಡಿ ಕೊಡಬೇಕಂತ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೇವೆ. ರೈತರ ವತಿಯಿಂದ ಹಾಗೂ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು ಇದರಲ್ಲಿ ಪಾಲ್ಗೊಂಡು ಈ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಆದ ಕಾರಣಕ್ಕಾಗಿ ಸರ್ಕಾರದವರು ಬೇಗನೆ ಈ ಮಹದಾಯಿ ಯೋಜನೆಯನ್ನು ಪ್ರಾರಂಭ ಮಾಡಿ ರೈತರಿಗೆ ನೀರು ಒದಗಿಸಬೇಕಂತ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಪಾಟೀಲ್ ಅಂತ, ನಾವು ರೈತ ಸಂಘದ ಹೋರಾಟಗಾರರು. ಪರಿಸರವಾದಿಗಳು ವಿರೋಧ ಮಾಡ್ತಿರೋದು ಬಹಳ ಅನ್ಯಾಯ. ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯವಾಗಿ ಹವಾದ ನಂತರ ನೀರ್ಲೇಬೇಕು. ಕುಡಿಯಾಕ ನೀರಿಲ್ಲದ ಜನ ಸತ್ರು ಅಡ್ಡಿಲ್ಲ. ಪರಿಸರವಾದಿ ವಿರೋಧ ಮಾಡ್ತಾ ಇರೋದು ದೊಡ್ಡ ಅನ್ಯಾಯ. ಸರ್ಕಾರದವ್ರ ಅವ್ರ ಬಗ್ಗೆ ಕ್ರಮ ತಗೋಬೇಕು. ಮೊದಲನೇದಾಗಿ ತಗೊಂಡು ಈ ಮಹದಾಯಿ ಯೋಜನೆ ಕಾರ್ಯರೂಪಕ್ಕೆ ಬರುವಂಗೆ ಮಾಡ್ಬೇಕು ಸರ್ಕಾರದವ್ರು ಅಂತ ಹೇಳಿ ಈ ಎಲ್ಲ ಒಕ್ಕೂಟದ ವತಿಯಿಂದ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೀವಿ. ಮಹದಾಯಿ ಯೋಜನೆ ನೀವು ಒಂದ್ ವೇಳೆ ಅದನ್ನ ಕಾರ್ಯರೂಪಕ್ಕೆ ತರಲಿಲ್ಲ ಅಂದ್ರೆ ಉಗ್ರ ಹೋರಾಟಕ್ಕೆ ಬೀಳ್ತೈತಿ, ಕ್ರಾಂತಿ ಆಗ್ಬಹುದು. ಮುಂದೆ ಅದನ್ನ ತಪ್ಪಿಸ್ಬೇಕಂದ್ರೆ ಸರ್ಕಾರದವ್ರು ಭಾಗವಹಿಸಿ ಅದನ್ನ ಸರಳ ಮಾಡಿಕೊಡ್ಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಂತೀವಿ. ನಾನು ಅಖಿಲ ರಾಜೇಶ್ ತಿವಾರಿ ಅಂತೇಳಿ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ಆಗಿ ಮಾತಾಡೋದು ಏನಂದರೆ, ಕಳಸಾ ಬಂಡೂರು ಈಗ ಎಷ್ಟು ವರ್ಷದಿಂದ ಹೋರಾಡ್ತಾ ಇದಾರ. ಏನು ಒಂದನೇ ನೀರು ಕೊಡಾಕ ಗೋವಾ ರಾಜ್ಯದಿಂದ ಕೊಡ್ಬೋದು. ಅವ್ರು ನಮ್ಮ ಕೇಂದ್ರ ಸರ್ಕಾರದವ್ರು ಏನು ಮಾಡ್ತಾರ ಗೊತ್ತಿಲ್ಲ. ಇಷ್ಟು ವರ್ಷ ಆತ ನಮ್ಮನ್ನ ರೈತರನ್ನ ಹೆಣನೂ ತೊಗೊಂಡ್ರವ್ರು. ಆದ್ರೆ ಹೆಣ ತೊಗೊಂಡ್ರು ಅವ್ರು ನಮಗೇನು ನೀರು ಕೊಡ್ಲಿಲ್ಲ. ಮತ್ತು ಮುಂದೆ ಏನು ಕೊಡ್ತಾರ ಅವ್ರು ನಮ್ಗೆ? ನಮ್ಮ ರೈತರಿಗೆ ಬರೀ ಅನ್ಯಾಯನ ಮಾಡ್ತಾ ಇದಾರ. ಕರ್ನಾಟಕ ರಾಜ್ಯ ನಮ್ಮ ಮುಖ್ಯಮಂತ್ರಿಗಳಾಗ್ಲಿ, ನಮ್ಮ ಪ್ರಧಾನಮಂತ್ರಿಗಳಾಗ್ಲಿ, ಭಾರತ ದೇಶದ ಪ್ರಧಾನಮಂತ್ರಿಗಳಾಗ್ಲಿ, ಅಥವಾ ನಮ್ಮಲ್ಲಿ ಲೋಕಲ್ ಇರೋರು, ನಮ್ಮ ಹುಬ್ಳಿ ಧಾರವಾಡದ ಲೋಕಲ್ ಇರೋರೆ ಅವರೇ ಮುಖ್ಯಮಂತ್ರಿ ಆಗಿ ಬಂದ್ರು ನಮ್ಮ ಇದಕ್ಕೆ ಉತ್ತರ ಕರ್ನಾಟಕಕ್ಕೆ ಏನೂ ಮಾಡಿಲ್ಲ. ಇಲ್ಲಿವರೆಗಿನ ಯಾವ ಭಾಗ್ಯನೂ ತಂದು ಕೊಟ್ಟಿಲ್ಲ. ತರ್ತೇವೆ ಅಂತ ಅನ್ನೋದು ಬಿಡುದಿಲ್ಲ.
ಅದ್ರ ತಂದು ಯಾವ್ದು ಕೊಟ್ಟಿಲ್ಲ. ಯಾರು ರೈತರನ್ನ ಉದ್ಧಾರ ಮಾಡ್ರ ಅಂತ ಅವ್ರು ತೋರಿಸ್ಕೊಡಕ್ ಹೇಳ್ಬೇಕು ನಮ್ಗೆ. ಯಾಕಂದ್ರೆ ಇದು ಒಂದ್ ದಿನದಲ್ರಿ, ಇದು ನಮ್ ರೈತರು ಗೋಳಾಡ್ತಾ ಇದಾರ ಅಂದ್ರೆ ಎಷ್ಟೋ ಜನ ನೇಣ್ ಹಾಕೊಂಡ್ ಸತ್ರ, ಎಷ್ಟೋ ಜನ ಫೈನಾನ್ಸ್ ಇಂದ ಬೀಗ ಹಾಕಿದ್ರ, ಒಬ್ರೆಲ್ಲ ಬಂದು ಅದನ್ನ ಏನ್ ಮಾಡಿದ್ರಿ ಅಂತ ಹೇಳಿ ಯಾರು ಕೇಳ್ತಾರ? ಇಲ್ಲಿ ರೈತರ ಸಮಸ್ಯೆ ಕೇಳಾಕ ಯಾರು ಇಲ್ಲ. ಆದ್ರೆ ರೈತರ ಸಮಸ್ಯೆ ಕೇಳೋರು ಯಾರು ಅದಾರ ಹೇಳ್ರಿ ಇಲ್ಲಿ? ಆದ್ರ ರೈತರಿಗಾಗಿ ಅವ್ರು ಅನ್ಯಾಯ ಮಾಡ್ತಾ ಇದಾರ. ಅದ್ರ ಮುಂದೆ ಮಾಡಿದ್ರ ಅಂತಂದ್ರೆ ಇದನ್ನ ನಾವು ಬಾರ್ಕೋಲ್ ಚಳವಳಿ ನಡೆಸ್ತೇವೆ. ಇದನ್ನ ಎಲ್ಲಿ ತನಕ ನಾವು ಬೆಂಗಳೂರು ತನಕನೂ ಹೋಗ್ತೇವೆ, ನಾವು ಡೆಲ್ಲಿಗಾದ್ರೂ ಹೋಗಾರ ಇದನ್ನ. ಆದ್ರೆ ನಮಗೇನಪ್ಪಾ ಅಂತಂದ್ರ ನಮ್ಮ ರೈತರಿಗಾಗಿ ನೀರ್ ಬೇಕು. ನೀರಿಗಾಗಿ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ನಾನು, ದೇವ್ರ ಇದ್ದಂಗ ಅದಿರಿ ಅಂತ ಹೇಳ್ತೀವಿ ನಾವು ಮ್ಯಾಗ್ಲರ್ಗೆ. ಆದ್ರೆ ಇದನ್ನ ಮಾಡ್ಕೊಡ್ರಿ ಅಂತ ಹೇಳಿ ನಾನು ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಾನು ಸುರೇಶ್ ಸಂಪ್ಗಾಂವ್, ಬೆಳಗಾವಿ ರೈತ ಮುಖಂಡ. ಇವತ್ತು ನಮ್ಮ ಧಾರವಾಡದಲ್ಲಿ ಇವತ್ತು ಮಹದಾವಿ ನಿಮಿತ್ತವಾಗಿ ಈ ಭಾಗದ 4 ಜಿಲ್ಲೆ 9 ತಾಲೂಕಿನ ರೈತರು ನಾವು ಈ ಸಂದರ್ಭದಲ್ಲಿ ಕೂಡೇವು. ನಮ್ಮ ಉದ್ದೇಶ ಅಷ್ಟೇ, ಮೊನ್ನೆ ಪರಿಸರವಾದಿಗಳು ದೊಡ್ಡ ಪ್ರಮಾಣದ ಈ ಒಂದು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ್ರು. ನಾವು ಅದನ್ನು ಖಂಡಿಸ್ತೇವೆ. ಅವರು ಬಂಡ ಪರಿಸರವಾದಿಗಳು, ಅವರು ಗೋವಾ ಸರ್ಕಾರ ಕುಮ್ಮತ್ತಿನಿಂದ ಇವತ್ತು ಅಲ್ಲಿ ವಿರೋಧ ಮಾಡಕತ್ತಾರ. ನಾವು ದಶಕದಿಂದ ಈ ಭಾಗದ ರೈತರು ಈ ಮಹದಾವಿ ಕಳಸಾ ಬಂಡೂರಿ ನಮ್ಮ ಮಲಪ್ರಭಾ ನದಿ ಕೂಡಬೇಕಂದ್ರೆ ನಮ್ಮ ದೊಡ್ಡ ಹೋರಾಟವನ್ನು ಈ ಭಾಗದಲ್ಲಿ ನಾವು ಮಾಡಿದ್ವು. ಎಷ್ಟೋ ಪ್ರಾಣ ಹಾನಿಗಳು ಅದು. ಮತ್ತು ಈ ಭಾಗದ ರೈತರು ಅಂದಾಜು ಸರ್ಕಾರ ನಮ್ಮ ಮಟ್ಟಕ್ಕೆ ಹೇಳ್ಬೇಕಂದ್ರೆ 3 ಲಕ್ಷ ಎಕರೆಯನ್ನ ನಾವು ಭೂಮಿ ಕಳ್ಕೊಂಡೆವು. ಕೇವಲ 1,000 ಎಕರೆ ಜಮೀನಿಗೆ ಅರಣ್ಯ ಪ್ರದೇಶಕ್ಕಾಗಿ ಇವತ್ತು ನಮಗೆ ವಿರೋಧ ಮಾಡಾಕತ್ತಾರ. ನಾವು ಇವತ್ತಿಲ್ಲಿ ನೀರು ಅದಕ್ಕೆ ಕೇಳತ್ತೇವೆ ಅಂದ್ರೆ ಈ ಭಾಗದ ಕುಡಿ ನೀರಿಗಾಗಿ ನಾವು ಇದನ್ನು ಕೇಳತ್ತೇವು. ಈ ಭಾಗದ ದನಕರುಗಳಿಗೆ ಕುಡಿ ನೀರಿಗಾಗಿ ನಾವು ಕೇಳತ್ತೇವು. ಈ ಭಾಗದ ಅಲ್ಪ ಸ್ವಲ್ಪ ಭೂಮಿಯ ರೈತರ ಭೂಮಿಗೆ ನೀರು ನಾವು ಇವತ್ತು ಕೇಳತ್ತೇವೆ. ನಾವು ಸರ್ಕಾರವನ್ನು ಎಚ್ಚರಿಕೆ ಮಾಡುತ್ತೇವೆ. ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಎಚ್ಚೆತ್ತುಕೊಳ್ಬೇಕು. ಈ ಪರಿಸರವಾದಿಗಳು ಹೋರಾಟ ಮಾಡಿದ್ದಾರೆ. ಇದೇ ಸವದತ್ತಿ ತಾಲೂಕು ಯಕ್ಕುಂಡಿಯಲ್ಲಿ ಗ್ರೀನ್ಕೋ ಅನ್ನೋ ಕಂಪನಿ ಇವತ್ತಲ್ಲಿ ಗುಡ್ಡವನ್ನು ಮಾರಾಟ ಮಾಡಿ ಅವರ DPR ನಲ್ಲಿ 2 TMC ನೀರನ್ನ ಮಲಪ್ರಭಾ ನೀರು ಎತ್ತುವ ಒಂದು ಹುನ್ನಾರ ನಡೆಸ್ಯಾರ. ಅವ್ರ ವಿರುದ್ಧ ಹೋರಾಟ ಮಾಡ್ಬೇಕು ಪರಿಸರವಾದಿಗಳು. ನಾವು ಅವರು ಗ್ರೀನ್ಕೋ ಕಂಪನಿಯವ್ರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಇವತ್ತು ಎಲ್ಲ ರೈತರ ಪರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ತಾವು ಈ ಯೋಜನೆಯನ್ನ ಶೀಘ್ರವಾಗಿ ಮಾಡದಿದ್ರೆ ಈ ಭಾಗದ ಜನ ಉಗ್ರವಾಗಿ ಹೋರಾಟ ಮಾಡ್ತಂತೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮಸ್ಕಾರ. ನಾವು ಇಲ್ಲಿ ಉತ್ತರ ಕರ್ನಾಟಕ ಎಜಿ ಮುದೋಳ ಕಾರ್ಮಿಕರ ಮತ್ತು ಕಟ್ಟಿಂತ ಎಲ್ಲರೂ ನಾವು ಇಲ್ಲಿ ಬಂದಿದ್ದೀವಿ. ಮಹಿಳಾ ಅಧ್ಯಕ್ಷರು ಫೈಟರ್ ಸಂಘದ ನಂತರ ಇಲ್ಲಿ ಕಳಸಾ ಬಂಡೂರಿ ಪ್ರತಿಭಟನೆಯನ್ನು ನಾವು ಕೈ ಕೊಡಬೇಕಂತ ಹೇಳಿ ಬಂದೀವಿ. ಹಿರಿಯ ನಾಯಕರಿಗೂ ಕೂಡ ಬೆಲೆ ಸಿಗಲಿ, ಅವರಿಗೂ ಕೂಡ ಗುರುತಿಸಲಿ, ಅವರಿಗೂ ಕೂಡ ಇದರಲ್ಲಿ ಇರುವಂತಹ ಸೌಲಭ್ಯಗಳು ಯೋಜನೆಗಳು ಅವರಿಗೂ ಕೂಡ ಜಾರಿಯಲ್ಲಿ ಬರಲಿ ಅಂತ ಹೇಳಿ ನಾ ಇಷ್ಟು ಹೇಳಿ ಮಹಿಳಾ ಸಂಘದ ಅಧ್ಯಕ್ಷರು ಫಾತಿಮಾ ತಡ್ಕೊಡು. ಮಹದಾಯಿ ಹೋರಾಟಕ್ಕೆ ರೈತರ ಸಂಘಕ್ಕೆ ನಾವು ನಮ್ಮ ಸಂಘದ ರೈತರ ಸಂಘ ಅಲ್ಲ, ನಮ್ಮ ಅನ್ನದಾತರ ಸಂಘದ ಅದಕ್ಕೆ ನಾನು ನನ್ನ ವಕೀಲ ವೃತ್ತಿ ಬಾಂಧವರಿಂದ ವಕೀಲರ ಸಂಘದ ಅಧ್ಯಕ್ಷನಾಗಿ ಇಡೀ ವಕೀಲರ ಬಾಂಧವದ ಪರವಾಗಿ ನಾವು ಸಪೋರ್ಟ್ ಕೊಡ್ತಾ ಇದ್ದೇವೆ. ಯಾಕೆ ನಮಗೆ ನೀರು ಬೇಕು, ಕುಡಿಯಕ್ಕೆ ನೀರು ಬೇಕು, ಮಲಪ್ರಭಾ ಜೋಡಣೆ ಆಗಬೇಕು. ಜೋಡಣೆ ಆಗೋ ಸಂಬಂಧ ನಾವು ಏನು ಮಾಡೋಕ್ಕಾದ್ರೂ ಸಿದ್ಧ ಅದಾವ. ಅದ್ರ ಸಂಬಂಧಾಗಿ ಯಾವುದೇ ಹೋರಾಟಗಾರ ಸರ್ಕಾರ ನಮ್ಮ ಕಡೆಗೆ ಗಮನ ಕೊಟ್ಟ 2 ನದಿ ಜೋಡಣೆ ಮಾಡಿದ್ರೆ ಮಹದಾಯಿ ನದಿ ಕುಡಿಸಿದ್ರೆ ನಮ್ಗೆ 24 ತಾಸು ನೀರು. ನಾವು ಆ ಸರ್ಕಾರ ನೆನೆಸ್ಕೊತೇವೆ. ಯಾವುದೇ ಸರ್ಕಾರ ಇರಲಿ, BJP ಇರಲಿ, ಕಾಂಗ್ರೆಸ್ ಇರಲಿ, ಇನ್ನಿತರ ಯಾರೋ ಇರಲಿ, ಆದ್ರೆ ನಮ್ಮ ರೈತರು ಸಹಾಯ ಮಾಡಿದಾರ ಅಂತೇಳಿ ಅವ್ರು ನಾವು ಅಗದಿ ಚಿರಋಣಿ ಆಗಿರ್ತಾವ. ಅದರ ಉದ್ದೇಶಕ್ಕಾಗಿ ನಾವು ಈ ರೈತ ಹೋರಾಟಕ್ಕಾಗಿ ಜೀವಾರು ಕೊಟ್ಟರು ನೀರು ಹನಿ ತರ್ತವ್ರಿ. ನಾವು ಜೀವಾರು ಕೊಡಕ್ಕೆ ರೆಡಿ ರೀ ಅಂತೇಳಿ 2 ಮಾತು ಮುಗಿಸ್ತೇವೆ. ಅಶೋಕ್ ಹೇನಿಗಿ, ವಕೀಲರ ಸಂಘದ ಅಧ್ಯಕ್ಷರು, ಧಾರವಾಡ ವಕೀಲರ ಸಂಘದ ಅಧ್ಯಕ್ಷ.